ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ದ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾರತೀಯ ಬೌದ್ಧ ಮಹಾಸಭೆ ವತಿಯಿಂದ ನಗರದ ಸಿದ್ಧಾರ್ಥ ಕಾಲೇಜು ಆವರಣದಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ಆಯೋಜನೆ. ಫೆಬ್ರವರಿ 9ರಿಂದ 16ರವರೆಗೆ ನಡೆಯುವ ಪ್ರವಚನದಲ್ಲಿ ಜಾತಿ ಭೇದವಿಲ್ಲದೆ ತಪ್ಪದೆ ಪಾಲ್ಗೊಳ್ಳಿ. ರಾಜಪ್ಪ ಗುನ್ನಳಿಕರ್. ಸಾಮಾನ್ಯ ಪ್ರಸವದ ಮೂಲಕ 4.5 kg ತೂಕದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ. ನಗರದ ನಿಂಬುರೆ ಆಸ್ಪತ್ರೆಯಲ್ಲಿ ನಡೆದ ಅಪರೂಪದ ಸನ್ನಿವೇಶ. ಸಿಜೇರಿಯನ್ ಮಾಡಬೇಕಾದ ಸನ್ನಿವೇಶದಲ್ಲಿ ಸಾಮಾನ್ಯ ಡೆಲಿವರಿ ಮಾಡಿ ಮಾದರಿಯಾದ ಡಾಕ್ಟರ್ ಜ್ಯೋತಿ ನಿಂಬೂರ್. ತಾಯಿ ಮಗು ಸುರಕ್ಷಿತ. ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ಆಶಾಬಾಯಿ ರಾಠೋಡ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆ. 2023ನೇ ಸಾಲಿನ ಈ ಪ್ರಶಸ್ತಿ 25,000 ನಗದು ಮತ್ತು ಪ್ರಶಸ್ತಿ ಫಲಕ ಒಳಗೊಂಡಿದೆ. ಅಭಿನಂದನೆ ಸಲ್ಲಿಸಿದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ. ಬೃಹತ್ ಕ್ಯಾನ್ಸರ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮುಖ್ಯವಾಗಿದೆ. ಡಿಎಚ್ಒ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ. ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷೆ ಮಾಡಿಕೊಳ್ಳಬೇಕೆಂದು ಸಲಹೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಫೆಬ್ರವರಿ 9ರಿಂದ 16ರವರೆಗೆ ಜನವಾಡ ರಸ್ತೆಯಲ್ಲಿರುವಂತಹ ಸಿದ್ಧಾರ್ಥ ಕಾಲೇಜು ಆವರಣದಲ್ಲಿ ಭಾರತೀಯ ಬೌದ್ಧ ಮಹಾಸಭೆ ವತಿಯಿಂದ ಧಮ್ಮ ಪ್ರವಚನ ಆಯೋಜಿಸಲಾಗಿದೆ. ಜಿಲ್ಲೆಯ ಸಮಸ್ತ ಭಗವಾನ್ ಬುದ್ಧ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಲ್ಲಿ ವಿಶ್ವಾಸ ಇರುವಂತಹ ಎಲ್ಲ ಬೌದ್ಧ ಉಪಾಸಕ ಉಪಾಸಕಿಯರು ಹಾಗೂ ಜಾತಿ ಮತ ಭೇದವಿಲ್ಲದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮಹಾಸಭೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಜಪ್ಪ ಗುನ್ನಳಿಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸಾಯಂಕಾಲ 6:30ಕ್ಕೆ ಅಂದರೆ ಫೆಬ್ರವರಿ 9ರಂದು ಸಾಯಂಕಾಲ 6:30ಕ್ಕೆ ನಡೆಯುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಭಂತೆ ಧಮ್ಮಾನಂದ ಮಹಾಥೇರೋ ಆಣದೂರ್ ಅವರು ವಹಿಸ್ತಾರೆ. ಪೂಜ್ಯ ಭಂತೆ ಧಮ್ಮನಾಗ ಬಸವ ಕಲ್ಯಾಣ ಸೇರಿದಂತೆ ವಿವಿಧ ಆಶ್ರಮದ ಅಂದರೆ ಜಿಲ್ಲೆಯ ವಿವಿಧ ಭಂತೆ ಶ್ರೀಗಳು ಈ ಒಂದು ಆಶ್ರಮದ ಪೂಜ್ಯರು ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ. ಅಹಮದಪುರದ ಪೂಜ್ಯ ಭಂತೆ ಮಹಾವೀರೋ ಧಮ್ಮ ಪ್ರಬೋಧನೆ ನೀಡುವರು. ಅಧ್ಯಕ್ಷತೆಯನ್ನು ಶಿವಕುಮಾರ್ ಸದಾಫಲೆ ಅವರು ವಹಿಸ್ತಾ ಇದ್ದಾರೆ ಎನ್ನುವಂಥ ಕಾರ್ಯಕ್ರಮದ ಮಾಹಿತಿಯನ್ನು ರಾಜಪ್ಪ ಗುನ್ನಳಿಕರ್ ಅವರು ನೀಡಿದರು. ಫೆಬ್ರವರಿ 10ರಂದು ಭಗವಾನ್ ಬುದ್ಧರ 32 ಲಕ್ಷಣಗಳ ಕುರಿತು ಪೂಜ್ಯ ಭಂತೆ ಜ್ಞಾನಸಾಗರ ಅವರು ಪ್ರವಚನ ನೀಡುವರು. 11ರಂದು ಕರ್ಮ ಸಿದ್ಧಾಂತದ ಬಗ್ಗೆ ಉಪನ್ಯಾಸ. 12ರಂದು ಮಕ್ಕಳನ್ನು ಧರ್ಮ ಮಾರ್ಗಕ್ಕೆ ಕೊಂಡೊಯ್ಯುವಲ್ಲಿ ಪಾಲಕರ ಪಾತ್ರ ಕುರಿತು ಪ್ರವಚನ ನಡೆಯಲಿದೆ. 13ರಂದು ಭಗವಾನ್ ಬುದ್ಧರು ಬೋಧಿಸಿದ 4 ಬ್ರಹ್ಮ ವಿಚಾರಗಳ ಕುರಿತು ಪ್ರವಚನ ಜರುಗಲಿದ್ದು 14ರಂದು ಭವಿಷ್ಯ ಭಾರತಕ್ಕೆ ಬೌದ್ಧ ಧಮ್ಮದ ಅವಶ್ಯಕತೆ. 15ರಂದು ಬೌದ್ಧ ಧಮ್ಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಬಂದ ದಾರಿ. 16ರಂದು ಸಮಾರೋಪ ಸಮಾರಂಭ ಜರುಗಲಿದೆ. ಪ್ರತಿದಿನ ಒಬ್ಬೊಬ್ಬ ಪೂಜ್ಯರು ವಿಶೇಷ ಪ್ರವಚನ ನೀಡಲಿದ್ದು ಪಾಲ್ಗೊಳ್ಳಲು ಗುನ್ನಳಿಕರ್ ಕೋರಿದರು. ಪೂಜ್ಯ ಭಂತೆ ಸಂಘರಕ್ಷಿತ ಧಮ್ಮ ದರ್ಶನ ಭೂಮಿ ವೈಶಾಲಿ ನಗರ ಆಣದೂರ್ ಅವರು ಮಾತನಾಡಿ, ಇಂದು ಜನತೆ ಅಜ್ಞಾನಕ್ಕೆ ಒಳಗಾಗಿ ಅಶಾಂತಿಯ ಜೀವನ ಸಾಗಿಸ್ತಾ ಇದ್ದಾರೆ. ಅವರನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ತರಲು ರಾಗದ್ವೇಷಗಳನ್ನು ಸುಟ್ಟು ಹಾಕಿ ಶಾಂತಿ ನೆಮ್ಮದಿ ಸ್ಥಾಪಿಸಲು ಪ್ರವಚನ ಆಲಿಸಲು ಬರಬೇಕೆಂದು ತಿಳಿಸಿದರು. ಇಂದು ಯುವಕರು ಧಮ್ಮದಿಂದ ದೂರ ಸರಿಯುತ್ತಿದ್ದು ಅವರನ್ನ ಸನ್ಮಾರ್ಗದ ಕಡೆಗೆ ಸೆಳೆಯಲು ಪ್ರತಿದಿನ ಒಬ್ಬೊಬ್ಬರ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ತಪ್ಪದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪೂಜ್ಯರು ಆಹ್ವಾನ ನೀಡಿದರು. ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಶಿಂಗೆ, ಡಾಕ್ಟರ್ ಕಾಶಿನಾಥ್ ಚೆಲುವ, ಪಾಂಡುರಂಗ್ ಬೆಲ್ದಾರ್ ಮಾತನಾಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶಿವಕುಮಾರ್ ಸದ್ದಾಪುಲೆ, ಆಮೇಲೆ ಜಗನ್ನಾಥ್ ಕಾಂಬಳೆ, ಮಂಜುಳಾ ಭಾವಿದೊಡ್ಡಿ, ಸಂತೋಷ್ ಫುಲೆ, ನರಸಪ್ಪ ಮೇಟಿ, ತಳವೀರ ಸಾಮ್ರಾಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀದರ್ ಅತಿಥಿಗಳಾಗಿ ನಿವೃತ್ತ ಆದರಣೀಯ ವೈಜನಾಥ್ ಜ್ಯೋತಿ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅದೇ ರೀತಿಯಾಗಿ ನಿವೃತ್ತ ಇನ್ನೋರ್ವರಾಗಿರ್ತಕ್ಕಂಥ ಆದರಣೀಯ ಬಲಭೀಮ್ ಕಾಂಬ್ಳೆ, ನಿವೃತ್ತ ಯೋಜನಾ ನಿರ್ದೇಶಕರು DUDC ಬೀದರ್, ಆದರಣೀಯ ಮಲ್ಲಿಕಾರ್ಜುನ್ ಸುಭಾನೆ, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಕಲಬುರಗಿ, ಆದರಣೀಯ ವಿಠ್ಠಲದಾಸ್ ಪ್ಯಾಗೆ, ನಿವೃತ್ತ ಪ್ರಾಂಶುಪಾಲರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕಾರ ಮಾಡಿಕೊಂಡು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಅವರೆಲ್ಲರೂ ಕೂಡ ಬರ್ತಲಿದ್ದಾರೆ. ಇಂತಹ ಒಂದು ಧಮ್ಮ ಪ್ರವಚನ ಕಾರ್ಯಕ್ರಮದ ವಿಷಯಗಳು ದಿನಾಂಕ 9/2/2025ರಿಂದ ಪ್ರಾರಂಭವಾಗಿ 16/2/2025ರವರೆಗೆ ಸಾಯಂಕಾಲ 6:30 ಗಂಟೆಯಿಂದ ಈ ಧಮ್ಮ ಪ್ರವಚನ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಇದು ಸಿದ್ಧಾರ್ಥ ಕಾಲೇಜ್ ಜನವಾಡ ರಸ್ತೆ ಬೀದರ್ನಲ್ಲಿ ನಡೀತಕ್ಕಂಥದ್ದು. ಇದು ಯಾವುದೇ ಜಾತಿ ರಹಿತ, ರಾಜಕೀಯ ರಹಿತ ಮತ್ತು ಸಮಾಜದ ಎಲ್ಲ ಚಿಂತಕರು
ಎಲ್ಲ ವರ್ಗದ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಭಗವಾನ್ ಬುದ್ಧರು ಬೋಧಿಸಿರ್ತಕ್ಕಂಥ ಧಮ್ಮದ ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳು ಈ ಸಮಾಜಕ್ಕೆ ಕೊಡುವ ಮೂಲಕ ಎಲ್ಲ ವರ್ಗದ ಜನಗಳಲ್ಲಿ ಶಾಂತಿ, ಮೈತ್ರಿ, ಕರುಣೆ, ಮುದಿತ, ಉಪೇಕ್ಷಾ ಇಂಥ ಹಲವಾರು ಗುಣಗಳನ್ನು ಮೈಗೂಡಿಸಿಕೊಂಡು ಸಶಕ್ತ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದೇ ಈ ಭಾರತೀಯ ಬೌದ್ಧ ಮಹಾಸಭೆಯ ಮುಖ್ಯವಾಗಿರ್ತಕ್ಕಂಥ ಆಶಯವಾಗಿದೆ. ಇಂತಹ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲರೂ ತಮ್ಮ ಎಲ್ಲ ಶೀಲವಂತರನ್ನಾಗಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕವಾಗಿದೆ. ಹಾಗಾಗಿ ಧಮ್ಮದ ಒಂದು ಜ್ಞಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಎಲ್ಲ ಜಾತಿಯ ಜನರು, ಯಾಕಂತಂದರೆ ಬುದ್ಧ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಭಗವಾನ್ ಬುದ್ಧರ ಧಮ್ಮದಲ್ಲಿ ಎಲ್ಲ ಜಾತಿಯವರು ಧಮ್ಮವನ್ನು ದೀಕ್ಷೆಯನ್ನು ಪಡೆದು ಧಮ್ಮವನ್ನು ಪಾಲನೆ ಮಾಡಿದವರು ಇದ್ದಾರೆ ಇತಿಹಾಸದಲ್ಲಿ. ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜಾತಿ ಜನಾಂಗದವರು ಯಾವುದೇ ತಾರತಮ್ಯ ಮಾಡದೇನೆ ಭಗವಾನ್ ಬುದ್ಧರ ಈ ಒಂದು ನಿರ್ವಾಣದ ಮಾರ್ಗವನ್ನು ಅರಿತು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆಯಲಿಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಬಂತೆ ಸಂಘರಕ್ಕಿತ ಧಮ್ಮ ದರ್ಶನ ಭೂಮಿ ವೈಶಾಲಿ ನಗರ ಹಣದೂರು ವತಿಯಿಂದ ಎಲ್ಲ ಉಪಾಸಕ ಉಪಾಸಕಿಯರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಅಲ್ಲಿ ಮೌಢ್ಯತೆಗೆ ಆಸ್ಪದ ಇಲ್ಲ. ಹಾಗಾಗಿ ಭಾರತೀಯರನ್ನು ಕಂಡರೆ ಪಾಶ್ಚಾತ್ಯ ರಾಷ್ಟ್ರ ಬಹಳಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಬರ್ತ್ ಪ್ಲೇಸ್ ಆಫ್ ಬುದ್ಧ ಅಂತಾರೆ ಭಾರತೀಯರಿಗೆ. ನಾವು ಫಾರಿನ್ ಕಂಟ್ರಿ ಹೋದೇವಂದ್ರೆ ಬುದ್ಧ ಹುಟ್ಟಿದ ನಾಡಿನಿಂದ ಬಂದಿದೆ ಅಂತ ಅಷ್ಟು ವೆಲ್ಕಮ್ ಮಾಡ್ಕೋತಾರೆ ನಮ್ಮನ್ನ ಪಾಶ್ಚಾತ್ಯ ರಾಷ್ಟ್ರದಲ್ಲಿ. ಆದ್ರೆ ನಮ್ಮ ರಾಷ್ಟ್ರದಲ್ಲಿ ಅದು ನಶಿಸಲಿಕ್ಕೆ ಅನೇಕ ಕಾರಣಗಳಿವೆ. ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಇಸ್ಲಾಮರ ಆಳ್ವಿಕೆ ಸಂದರ್ಭದಲ್ಲಿ ಅನೇಕ ವಿಹಾರಗಳನ್ನ ಕೆಡವಿ ತಮ್ಮದೇ ಆಗಿರ್ತಕ್ಕಂಥ ಗುಡಿಗುಂಡಾರ ಮಸ್ಜಿದನ್ನು ಕಟ್ಟಿರ್ತಕ್ಕಂಥವ್ರು ಭಾರತ ದೇಶದಲ್ಲಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮುಖ್ಯ ಉದ್ದೇಶ ಏನಿರ್ತಾರೆ, ಭಾರತೀಯರು ಭಾರತ ದೇಶ ಅಂದ್ರೆ ವಿಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ರಾಷ್ಟ್ರ ಆಗಿರ್ಬೇಕು, ಶಾಂತಿದೂತ ರಾಷ್ಟ್ರ ಆಗಿರ್ಬೇಕು. ಇವರು ವಿಶ್ವಕ್ಕೆ ಏನಾದ್ರು ವೈಜ್ಞಾನಿಕ ತಳಹದಿ ಮೇಲೆ ವಿಶ್ವಕ್ಕೆ ಮಾದರಿಯಾಗಿ ತೋರಿಸ್ತಕ್ಕಂಥ ಮುಖ್ಯ ಉದ್ದೇಶ ಅಂತಕ್ಕಂಥದ್ದೇ ಇತ್ತು. ಹಾಗಾಗಿ ಇವತ್ತ ಈ ಪ್ರವಚನದ ಮುಖ್ಯ ಕಾರಣ ಅಂತಂದ್ರೆ ಸಾಕಷ್ಟು ಜನರಲ್ಲಿ ಗ್ರಂಥಾಲಯ ಪುಸ್ತಕ ಇರ್ಬೋದು, ಮನೆಯಲ್ಲಿ ಓದ್ಲಿಕ್ಕೆ ಸಮಯ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಅನೇಕ ಇನ್ನೂ ಅನಕ್ಷರಸ್ಥ ಜನಗಳಿದ್ದಾರೆ, ಬೌದ್ಧ ಅಭಿಮಾನಿಗಳಿದ್ದಾರೆ. ಆದರೆ ಅವರಿಗೆ ಪುಸ್ತಕ ಓದ್ಲಿಕ್ಕೆ ಬರಲ್ಲ, ಗ್ರಂಥ ಓದ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಪ್ರವಚನ ಮಾಲಿಕೆ ಮುಖಾಂತರ, ಬೌದ್ಧ ಭಿಕ್ಕುಗಳ ಮಾಲಿಕೆ ಮುಖಾಂತರ ಇವತ್ತು ಅನಕ್ಷರಸ್ಥರಾಗಿರ್ಬೋದು, ಯಾವುದೇ ಒಂದು ಸಮಾಜದವರಾಗಿರ್ಬೋದು, ಅವರಿಗೆ ಧಮ್ಮದ ತತ್ವ ಸಿದ್ಧಾಂತಗಳನ್ನ ಮುಖ್ಯವಾಗಿ ತಿಳಿಸಬೇಕಾಗಿದ್ದ ಉದ್ದೇಶದಿಂದ ಈ ಧಮ್ಮ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಈ ಭಾರತೀಯ ಬೌದ್ಧ ಮಹಾಸಭಾ ಅಂದ್ರೆ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಜಿಲ್ಲೆಯಾದ್ಯಂತ ನಾವೆಲ್ಲರೂ ಈ ಪ್ರವಚನ ಕಾರ್ಯಕ್ರಮವನ್ನು ಒಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ. ಈಗಾಗಲೇ ಕೆಲವು ದಿವಸ ಹಿಂದೆ ಈ ಭಾರತೀಯ ಬೌದ್ಧ ಜಿಲ್ಲಾ ಸರ್ವೇ ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ಬಹುತೇಕ ಕಡೆಗಳಲ್ಲಿ ಮಹಿಳೆಯರಿಗೆ 9 ತಿಂಗಳು ತುಂಬಿದ ನಂತರ ಬಾಣಂತನ ಮಾಡುವಂಥ ಸಂದರ್ಭದಲ್ಲಿ ತಾಯಿಯ ಮತ್ತು ಗರ್ಭದೊಳಗಿರುವಂಥ ಮಗುವಿನ ಸ್ಥಿತಿಗತಿ ನೋಡಿ ಪ್ರಸವ ಮಾಡುವಂಥ ಪರಿಪಾಠ ಇದೆ. ಬಹುತೇಕವಾಗಿ ಸಿಜೇರಿಯನ್ ಮೂಲಕವೇ ಪ್ರಸವ ಮಾಡ್ತಾರೆ. ಆದರೆ ನಿಂಬೂರೆ ಆಸ್ಪತ್ರೆಯ ಡಾಕ್ಟರ್ ಜ್ಯೋತಿ ನಿಂಬೂರವರು ಸಾಮಾನ್ಯ ಪ್ರಸವದ ಮೂಲಕವಾಗಿ 4.5 kg ತೂಕದ ಮಗುವಿಗೆ ವೈಜ್ಞಾನಿಕವಾಗಿ ಪ್ರಸವ ಮಾಡುವ ಮೂಲಕವಾಗಿ ಮಗು ಜನಿಸುವಂತೆ ಚಿಕಿತ್ಸೆ ನೀಡಿದ್ದು ಮಾದರಿಯಾಗಿದ್ದಾರೆ. ಈ ಕುರಿತು ಡಾಕ್ಟರ್ ಜ್ಯೋತಿ ನಿಂಬೂರವರನ್ನ ನಾವು ಮಾತನಾಡಿಸಿದಾಗ ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಈ ಹಿಂದೆಯೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ 4.75 kg ತೂಕದ ಮಗು ಜನಿಸಿತು. ಇದು 3ನೇ ಬಾರಿ ನಮ್ಮ ಆಸ್ಪತ್ರೆಯಲ್ಲಿ ಅಪರೂಪದ ಮಗುವಿನ ಜನನ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯ. ಕುಟುಂಬದವರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ಮಹಿಳೆಯರು ಮೂಢನಂಬಿಕೆಗೆ ಒಳಗಾಗದೆ ಧನಾತ್ಮಕವಾಗಿ ವಿಚಾರ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಜ್ಯೋತಿ ನಿಂಬೂರು ನೀಡಿದ್ದಾರೆ.
ಮಗುವಿನ ತೂಕ ಜಾಸ್ತಿ ಇದ್ದರೆ ಸಾಮಾನ್ಯ ಪ್ರಸವ ಆಗುವುದಿಲ್ಲ ಎಂಬುದು ಅದೊಂದು ಮೂಢನಂಬಿಕೆ ಮತ್ತು ತಪ್ಪು ತಿಳುವಳಿಕೆಯಾಗಿದೆ. ತಾಯಿ ಆರೋಗ್ಯವಾಗಿದ್ದರೆ ಸಾಮಾನ್ಯ ಪ್ರಸವ ಮಾಡಬಹುದು. ಮಹಿಳೆಯರು ವೈದ್ಯರಿಗೆ ಸಂಪರ್ಕಿಸಿ ಅವರು ಹೇಳಿದಂತೆ ನಿಯಮಗಳನ್ನು ತಪ್ಪದೇ ಅನುಸರಿಸಿದರೆ ಪ್ರಸವದ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಡಾಕ್ಟರ್ ಜ್ಯೋತಿ ನಿಂಬೂರ್ ತಿಳಿಸಿದರು. ಮಗುವಿಗೆ ಜನ್ಮ ನೀಡಿದ ತಾಯಿ ಜ್ಯೋತಿ ಅವರು ಕೂಡ ನಮ್ಮೊಂದಿಗೆ ಅಂದರೆ ಸುದ್ದಿಗಾರರೊಂದಿಗೆ ಮಾತನಾಡಿ, ನಿಂಬೂರೆ ಆಸ್ಪತ್ರೆಯ ಡಾಕ್ಟರ್ ಜ್ಯೋತಿ ನಿಂಬೂರ್ ಅವರು ತುಂಬ ಕಾಳಜಿಯಿಂದ ಮುತುವರ್ಜಿಯನ್ನು ವಹಿಸಿ ಈ ಪ್ರಸವ ಮಾಡಿದ್ದು ಹೆಮ್ಮೆ ಅನಿಸಿದೆ. ಅವರಿಗೆ ನಮ್ಮ ಕುಟುಂಬದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಆರೋಗ್ಯವಾಗಿದ್ದೇನೆ, ನನ್ನ ಮಗು ಕೂಡ ಆರೋಗ್ಯವಾಗಿದೆ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಜ್ಯೋತಿ ಅವರು ಹೇಳಿದರು. ಇದೇ ವೇಳೆ ಡಾಕ್ಟರ್ ವಿವೇಕ್ ನಿಂಬೂರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಒಂದು ಹೆಲ್ತ್ ಮೇಂಟೈನ್ ಮಾಡಿದರೆ, ಆರೋಗ್ಯ ಮೇಂಟೈನ್ ಮಾಡಿದರೆ, ಟ್ಯಾಬ್ಲೆಟ್ಸ್ ತೊಗೊಂಡು ಕರೆಕ್ಟಾಗಿ ನಾವು ಹೇಳಿದಂಗೆ ಅಡ್ವೈಸ್ ಫಾಲೋ ಮಾಡಿದರೆ, BP ಶುಗರ್ ಏನು ಬರ್ದಂಗೆ ನೋಡಿಕೊಂಡ್ರೆ ಆರೋಗ್ಯವಾಗಿದ್ದರೆ ಏನೂ ಮಾಡ್ಬೋದು. ಸ್ಟ್ರೆಂತ್ ಇರುತ್ತೆ ಅವರಿಗೊಂದು, ಪೇನ್ಸ್ ಕೊಡೋಕ್ಕೂ ಶಕ್ತಿ ಇರುತ್ತೆ. ನಾವು ಟ್ರೈ ಮಾಡ್ಬೋದು. ಬಟ್ ಎಲ್ಲ ಇರಬೇಕು. ಅವರು ಹಿಮೋಗ್ಲೋಬಿನ್ ಮೇಂಟೈನ್ಡ್ ಇರಬೇಕು, BP ಸರಿಯಾಗಿರಬೇಕು, ಶುಗರ್ ಇರಬಾರ್ದು. ಎಲ್ಲನೇ ಸಹಕಾರ ಕೊಟ್ಟರೆ ನಾವು ನಾರ್ಮಲ್ ಮಾಡಬಹುದು ಅಂತ ಹೇಳಬೇಕು. ಇಷ್ಟು ಅದೇ ಅದು ಮೂಢನಂಬಿಕೆ ಇದೆ. ಟ್ಯಾಬ್ಲೆಟ್ ಮನೇಲಿ ಏನು ಹೇಳ್ತಾರೆ, ದೊಡ್ಡವ್ರು ಇರ್ತಾರಲ್ಲ ಅವ್ರ ಹತ್ರ, ಟ್ಯಾಬ್ಲೆಟ್ಸ್ ನುಂಗಿದ್ರೆ ಬೇಬಿ ವೇಟ್ ಹೆಚ್ಚಾಗುತ್ತೆ, 3 kg 4 kg ಆಯಿತು ಅಂದರೆ ನಾರ್ಮಲ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲ ಚೆನ್ನಾಗಿದ್ದರೆ ನಾವು ಮಾಡಬಹುದು. ಬೇಬಿ ಹೆಲ್ದಿ ಇದ್ರೇ ಚೆನ್ನಾಗಿರುತ್ತೆ, ಅದ್ರ ಫ್ಯೂಚರ್ ಚೆನ್ನಾಗಿರುತ್ತೆ. ಕುಟುಂಬದವರು ತುಂಬ ಸಹಕಾರ ತೋರಿಸಿದ್ರು. ನಾನು ಹೇಳಿದಂಗೆ ಮಾಡ್ತಾ ಹೋದರು. ನಾನು ಯಾವಾಗ ಬಾ ಅಂದೆ ಅವಾಗ ಬರ್ತಾ ಹೋದರು. ನಾನು ನಾರ್ಮಲ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ರೀ ಮೇಡಮ್ ಅಂದರು. ನಾರ್ಮಲ್ ಆದರೆ ಸಹಕಾರ ಮಾಡ್ತೀವಿ, ನೀವು ಸಿಸೇರಿಯನ್ ಮಾಡ್ತೀರಿ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂದರು. ಮತ್ತು ನೋಡೋಣ ಒಂದ್ಸರಿ ನಾರ್ಮಲ್ ಆದರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಾಗಾಯಿತು, ಏನೂ ಕಾಂಪ್ಲಿಕೇಶನ್ಸ್ ಆಗಲಿಲ್ಲ. ಬೇಬಿನೂ ಚೆನ್ನಾಗಿ ಹತ್ತಿತ್ತು. ಹುಟ್ಟಿದ ತಕ್ಷಣ ಅಳು ಇತ್ತು. ತಾಯಿಗೂ ಬ್ಲೀಡಿಂಗ್ ಏನಾಗಿಲ್ಲ. ಎಲ್ಲ ನಾವು ಇಂಜೆಕ್ಷನ್ಸ್ ಅದೆಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ವಿ. ಯೂಶಲಿ ಕೂಸು ದೊಡ್ಡದಿದ್ದರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗೂ ಇದು 3ನೇ ಡೆಲಿವರಿ. 4 ಒಂದು 6 ತಿಂಗಳ ಕೆಳಗೆ 4.5 kg ಇತ್ತು ಅವ್ರದ್ದು. ಅವರಿಗಂತೂ ಪೇನ್ಸೂ ಇರಲಿಲ್ಲ. ಪೇನ್ಸ್ ಬರೋ ಇಂಜೆಕ್ಷನ್ಸ್ ಕೊಟ್ಟು ಡೆಲಿವರಿ ಮಾಡಿದ್ವಿ. ಇಲ್ಲ, ನಾರ್ಮಲ್ ಆಗಿ ಮಾಡ್ಬೋದು. BP ಮತ್ತು ಇದು ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಸಿಸೇರಿಯನ್ ಮಾಡಬೇಕಂತಿಲ್ಲ. ಅದಕ್ಕೆ ಬ್ಲಡ್ ನಾವು ಆ ಸಿಚುವೇಶನ್ ಬರಲಾರ್ದಂಗೆ ನೋಡ್ಕೋಬೇಕು. ನಾವು ಹೇಳ್ದಂಗೆ ಕೇಳ್ತಾ ಹೋದರೆ ಡೆಲಿವರಿವರೆಗೂ ನಮ್ಗೆ ಇಲ್ಲಿ ತನಕ ಯಾರಿಗೂ ನಾವು ಬ್ಲಡ್ ಅಂತೂ ಹಚ್ಚಂಗಿಲ್ಲ. ಈಗ ಅವ್ರ ಮಾತು ಕೇಳಲಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಇತ್ತು, ನಾವು ಹೇಳ್ದಂಗೆ ಅಡ್ವೈಸ್ ಫಾಲೋ ಮಾಡಲಿಲ್ಲ ಅಂದರೆ ಬ್ಲಡ್ ಹಚ್ಚಿ ಮಾಡಬಹುದು. ಪೇಷಂಟ್ ಯಾವುದದ ಇಲ್ಲ ಲೋಕಲ್ಲೇ ಇದ್ದಾರೆ. ಜ್ಯೋತಿ, ಪೇಷಂಟ್ ಹೆಸರು ಜ್ಯೋತಿ. ನನ್ನ ಹೆಸರು ಜ್ಯೋತಿ ನಿಂಬೂರ್. ನನ್ನ ಹೆಸರು ಜ್ಯೋತಿ ನಿಂಬೂರ್. ನನ್ನ ಹೆಸರು ಜ್ಯೋತಿ ಅಂತ, ಹುಮ್ನಾಬಾದ್ಲಿಂದ ಬಂದಿದ್ದೀನಿ. ಜ್ಯೋತಿ ಮೇಡಮ್ ಭಾಳ ಚಂದ ಕೋಆಪ್ರೇಟ್ ಮಾಡಿದ್ರು. ನನ್ನ ಮಗು 4 kg 2 ಪಾಯಿಂಟ್ ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ. ಸ್ಟಾಪ್ದು ಅವರು ಭಾಳ ಚಂದ ಕೋಆಪ್ರೇಟ್ ಮಾಡಿದ್ರು. ಎಷ್ಟು ದಿವಸ ಆಯ್ತು ಬಂದು? ನಿನ್ನೆ ಬಂದಿದ್ದೀನಿ. ನೀನು ಅಡ್ಮಿಟ್ ಮಾಡ್ಕೊಂಡು ಫುಲ್ ನಾರ್ಮಲ್ ಡೆಲಿವರಿ ಮಾಡಿದ್ರು. ಯಾವ ಕೂಸು ಹುಡುಗಿ ತಾಯಿ ಮಗನೂ ಸರಿಯಾಗಿ ನಾನು ಎಲ್ಲ ಸರಿಯಾಗಿ ಹಾಸ್ಪಿಟಲ್ದವ್ರಿಗೆ ಏನು ಹೇಳೋದು? ಭಾಳ ಚಂದ ಕೋಆಪ್ರೇಟ್ ಮಾಡಿದ್ರು. ಜ್ಯೋತಿ ಮೇಡಮ್ ಭಾಳ ಚಂದ ಇದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕಾ ಮಹಿಳಾ ಘಟಕದ ಬಾಲ್ಕಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಆಶಾ ರಾಠೋಡ್ ಅವರಿಗೆ ರಾಜ್ಯ ಸರ್ಕಾರದ ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ 2023ನೇ ಸಾಲಿನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಹೀಗಾಗಿ ಅವರ ಈ ಆಯ್ಕೆಗೆ ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ ಹಾಗೂ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ, ಕರ್ನಾಟಕ ಸಾಹಿತ್ಯ ಸಂಘ ಈ ಒಂದು ಪದಾಧಿಕಾರಿಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ
ನವದೆಹಲಿಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಆಶಾಬಾಯಿ ರಾಠೋಡ್ ಅವರು ಮಹಿಳಾ ಘಟಕದ ಮೂಲಕ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನೇಕ ಉತ್ಸವ ಕಾರ್ಯಕ್ರಮಗಳು ಮಾಡುವುದರೊಂದಿಗೆ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಜನಪದ ಉತ್ಸವ ಕಾರ್ಯಕ್ರಮ, ಛತ್ತೀಸ್ಗಢದ ರಾಯ್ಪುರದಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ಜನಪದ ಬುಡಕಟ್ಟು ಉತ್ಸವ, ಆ ಒಂದು ದೆಹಲಿಯಲ್ಲಿ ನಡೆದ ಲಂಬಾಣಿ ಉತ್ಸವದಲ್ಲಿ ಅವರು ಪಾಲ್ಗೊಂಡು ಒಂದು ಇತರರಿಗೆ ಮಾದರಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಅವರನ್ನು ರಾಜ್ಯ ಸರ್ಕಾರ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದೆ ಎನ್ನುವಂಥ ಮಾತನ್ನು ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಗಡಿ ಬೀದರ್ ಜಿಲ್ಲೆಯ ತಮ್ಮ ಲಂಬಾಣಿ ಕಲಾ ತಂಡವನ್ನು ತೆಗೆದುಕೊಂಡು ಹೋಗಿ ಅದ್ಭುತವಾದ ಕಾರ್ಯಕ್ರಮ ನೀಡುವುದರ ಜೊತೆಗೆ ಅನೇಕ ಮಹಿಳೆಯರಿಗೆ ಲಂಬಾಣಿ ಕಸೂತಿ ತರಬೇತಿ ನೀಡುವುದರ ಮೂಲಕ ಗಡಿ ಬೀದರ್ ಜಿಲ್ಲೆಯ ಲಂಬಾಣಿ ಸಂಸ್ಕೃತಿ ಉಳಿಸುವ, ಬೆಳೆಸುವ ಸೇವೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದ್ದು ಅತ್ಯಂತ ಸಂತೋಷಕರ ಸಂಗತಿಯಾಗಿದೆ. ಪ್ರಶಸ್ತಿಯ ಮೊತ್ತ 25,000 ರೂಪಾಯಿ ನಗದು, ಪ್ರಶಸ್ತಿ ಫಲಕ ಒಳಗೊಂಡಿದೆ. ಇವರಿಗೆ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಹಾಗೂ ತಾಲೂಕು ಘಟಕ ಮತ್ತು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ ಎಂದು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ತಿಳಿಸಿದ್ದಾರೆ. ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಬಹುಮುಖ್ಯವಾಗಿದ್ದು, ಈ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷಿಸಿಕೊಳ್ಳಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ತಿಳಿಸಿದರು. ಅವರು ಇಂದು ನಗರದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ 2025ರ ನಿಮಿತ್ತ ಜಿಲ್ಲಾ NCD ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವಂಥ ಬೃಹತ್ ಅಭಿಯಾನಕ್ಕೆ ಹಸಿರು ಧ್ವಜವನ್ನು ತೋರಿಸುವ ಮೂಲಕವಾಗಿ ಚಾಲನೆ ನೀಡಿದರು. ಜಿಲ್ಲಾ ಒಂದು ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಈ ಸಂದರ್ಭದಲ್ಲಿ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಸುಲೋಚನಾ, ಡಾಕ್ಟರ್ ವೀರೇಶ್ ಬಿರಾದರ್, ಪ್ರವೀಣ್, ಜಿಲ್ಲಾ ಸರ್ವೇಕ್ಷಣಾ ಘಟಕದ ಸಿಬ್ಬಂದಿಗಳು ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಸಿಬ್ಬಂದಿ ವರ್ಗದವರು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.